ವ್ಯಾಲೆಂಟೈನ್ಸ್ ಡೇಗೆ ಅಂತ ಕಿರಣ್ ಆಫೀಸಿಂದ ಬರಬೇಕಿದ್ರೆ ಚಾಕ್ಲೇಟ್ಸ್ ತೊಗೊಂಬಂದಿದ್ರು. ಅಗಸ್ತ್ಯ ದೊಡ್ಡದು ಫಸ್ಟ್ ನಾನು ಕೊಟ್ಟ, ಬಟ್ ಆಮೇಲೆ ಅವನ ಹತ್ರ ಚಿಕ್ಕದಿದೆ ಅಂತ ಗೊತ್ತಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡ. ನಾವು ಎಲ್ಲಾದರೂ ಆಚೆ ಕಡೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಗೆಟ್ಸ್ ಬಿಯಲ್ಲಿ ಪ್ರೀ ಬುಕ್ಕಿಂಗ್ ಸಿಕ್ತು. ಎವ್ರಿ ಟೈಮ್ ಬನ್ನೇರ್ಘಟ್ಟ ರೋಡ್ ಮೇಲಿಂದ ಹೋಗ್ತಿರ್ಬೇಕಿದ್ರೆ ಗೆಟ್ಸ್ ಬಿ ಲೈಟಿಂಗ್ಸ್ ನೋಡಿ ಇಲ್ಲಿ ಹೋಗೋಣ ಅಂತಿದ್ದ ಅಗಸ್ತ್ಯ. ಸೊ ನಾವು ಇಲ್ಲೇ ಹೋದ್ರೆ ಆಯ್ತು ಅಂತ ಹೋಗ್ತಾ ಇದೀವಿ. ಇದು ನಮ್ಮ ಮನೆಗೆ ಹತ್ರನೇ ಇದೆ, 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಪಾರ್ಕಿಂಗ್ ಕೂಡ ನಾವು 10 ಮಿನಿಟ್ಸ್ ವೇಟ್ ಮಾಡಿದ್ವಿ. ಅಗಸ್ತ್ಯ ಈ ಥರ ಪ್ಲೇಸಸ್ಗೆ ಹೋಗ್ತಾ ಇರೋದು ಫಸ್ಟ್ ಟೈಮು. ತುಂಬ ಎಕ್ಸೈಟೆಡ್ ಇದ್ದ. ಎಂಟ್ರಿಗೇನೆ ಇಲ್ಲಿ ದ ಐರನ್ ಥ್ರೋನ್ ಇತ್ತು, ಅದ್ರ ಮೇಲೆ ಕೂತು ವಿಡಿಯೋಸ್ ಎಲ್ಲ ತಗೊಂಡ, ಫೋಟೋ ತಗೊಂಡ. ಆ್ಯಂಡ್ ಇಲ್ಲಿ ಪಿಜ್ಜಾ ಪ್ರಿಪೇರ್ ಮಾಡ್ತಾ ಇದ್ರು, ಅದನ್ನು ಸ್ವಲ್ಪ ಹೊತ್ತು ನೋಡ್ದ. ನಮಗೆ ಫಸ್ಟ್ ಫ್ಲೋರ್ ಎಲ್ಲ ಅಲಾಟ್ ಮಾಡಿದ್ರು. ಇಲ್ಲಿ ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ನು ಮೇಲೆ ಟಾಪಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಅಂತ ಸ್ಪೆಷಲ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ಮೇಲೆ ಬಂದಿದ್ದೀವಿ. ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಂದ ಸ್ವಲ್ಪ ವ್ಯೂನ ನೋಡ್ತಾ ಇದ್ವಿ. ಮ್ಯೂಸಿಕ್ ತುಂಬ ಲೌಡ್ ಇತ್ತು. ಸೊ ನಾವು ಫಸ್ಟ್ ಫ್ಲೋರ್ಗೆ ಮತ್ತೆ ಅಲ್ಲೇ ಹೋದ್ವಿ. ಫಸ್ಟ್ ಫ್ಲೋರಲ್ಲಿ ಆಂಬಿಯನ್ಸ್ ಚೆನ್ನಾಗಿತ್ತು ಆ್ಯಂಡ್ ಫ್ಯಾಮಿಲಿ ಪೀಪಲ್ಸ್ ಜಾಸ್ತಿ ಇದ್ರು. ಸೊ ನಾವು ಇಲ್ಲೇ ಕೂತ್ಕೊಂಡ್ವಿ. ನಮಗೆ ಬಾರ್ ಕೌಂಟರ್ ಮುಂದೆನೇ ಪ್ಲೇಸ್ ಕೊಟ್ಟಿದ್ರು. ಸೊ ಅಗಸ್ತ್ಯಾಗ ಈ ಥರ ಪ್ಲೇಸ್ ಎಲ್ಲ ಕರ್ಕೊಂಡು ಹೋಗಬಾರ್ದು ಅಂದ್ಕೊಂಡಿದ್ವಿ, ಬಟ್ ಇದು ಒಂಥರ ಎಕ್ಸ್ಪೀರಿಯನ್ಸು. ನಾವು ಫುಡ್ ಆರ್ಡ್ರ್ ಮಾಡಿ ಎಷ್ಟೊತ್ತು ಅಗಸ್ತ್ಯಾಗ ಎಂಗೇಜ್ ಮಾಡಿದೆ, ಅವನ ಜೊತೆ ಮಾತಾಡ್ತಾ ಇದ್ದೆ. ಆ್ಯಂಡ್ ಕಿರಣ್ ಸ್ವಲ್ಪ ವಿಡಿಯೋಸ್ ಎಲ್ಲ ತೆಗಿತಾ ಇದ್ರು ನಂದು. ಹಾಫ್ ಆನ್ ಅವರ್ ಆದ್ರೂ ನಾವು ಆರ್ಡರ್ ಮಾಡಿರೋ ಯಾವ ಫುಡ್ಡು ಬರಲಿಲ್ಲ. ಸೊ ಅಗಸ್ತ್ಯಾಗೆ ಬೇಸತ್ತು ಹೋಗ್ಬಿಟ್ಟಿದ್ದ. ಅವ್ನಿಗೆ ಸ್ವಲ್ಪ ಮೊಬೈಲ್ ಹಚ್ಕೊಟ್ಟಿದ್ವಿ. ಅವನದು ಊಟ ಎಲ್ಲ ಆಗಿತ್ತು. ನನ್ನ ಮನೇಲೆ ಅವ್ನಿಗೆ ರೊಟ್ಟಿ ಹಾಲು ಎಲ್ಲ ತಿನ್ಸ್ಕೊಂಡು ಬಂದಿದ್ದೆ. ಡಿಸಾಸ್ಟರ್ ಏನು ಅಂದರೆ ಇನ್ನೂ 1 ಅವರ್ ಆಗುತ್ತೆ ಫುಡ್ಗೆ ಅಂತ ಹೇಳಿಬಿಟ್ರು. ಆಲ್ರೆಡಿ 9:30 ಆಗಿತ್ತು. ಸೊ ಅಷ್ಟೊತ್ತು ಕಾಯೋ ಪೇಷನ್ಸ್ ನಮಗಿರಲಿಲ್ಲ. ಸೊ ಮತ್ತೆ ಬೇರೆ ಕಡೆ ತಿಂದರೆ ಆಯಿತು ಅಂತ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಯಾವುದೋ ಹೋಟೆಲ್ಗೆ ಈ ಥರ ಪ್ಲೇಸಸ್ಗೆ ಹೋಗಿ ತಿಂದೆ ವಾಪಸ್ ಬರ್ತಾ ಇರೋದು. ಹೀಗಿತ್ತು ನೋಡಿ ನಮ್ಮದು ವ್ಯಾಲೆಂಟೈನ್ಸ್ ಡೇ.